ಕೊಟ್ಟು ಕೇಳಿದ್ರು ಮೇಡಮ್ ಹೊರಟ್ರು. ಅವ್ರು ಲವ್ ಮಾಡಿ ಮದುವೆ ಮಾಡಿರೋದು ಸರ್. ಅವರು ಒಬ್ರಿಗೊಬ್ರು ಇಷ್ಟಪಟ್ಟು ಮದುವೆ ಮಾಡಿರೋದು. ಹುಡುಗಿ ಪೇರು ಯಶಸ್ವಿನಿ ಅರುಣ ಸರ್. ಲವ್ ಮಾಡಿ ಮದುವೆ ಮಾಡಿದ್ದು. ಚೆನ್ನಾಗೇ ನೋಡ್ಕೊಂಡಿದ್ದ ಅವನು. ಚೆನ್ನಾಗಿ ನೋಡ್ಕೊಂಡಿದ್ಮೇಲೆ ಒಂದು ದಿನ ಕುಡ್ಕೊಂಬಂದಿದ್ದೆ ಅಂತ ಹೇಳಿ ಜಗಳ ಮಾಡ್ಕೊಂಡು ಅವಾಗ ಹೋಗೋದು. ಬಂದಮೇಲೆ ಮತ್ತೆ ಹೋಗಿ ಕರಿಯಕ್ಕೆ ಹೋಗೋರು, ಅವ್ರು ಹೊಡೆದು ಕಳಿಸೋದು. ನಾವು ಹೋಗಿ ಏನನ್ನ ಕೇಳಿದ್ರೆ ನೀವೇನು ಮಾತಾಡಬೇಡ್ರಿ ಅಂತ ನಮಗೆ ಹೊಡೆದು ಕಳಿಸಿದ್ರು ಸರ್. ಒಂದು ಸತಿ ಕಳಿಸಿದ್ದಕ್ಕೆ ನಾವು ನಮ್ಮ ಹುಡುಗ ಏನು ಮಾಡಿದ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಆ ಹುಡುಗಿ ಏನು ಮಾಡಿದ್ದು, ನಾವು ಅಧ್ಯಕ್ಷ ಇದು ಮಾಡಿದ್ವಿ ಅಂತ ಹೇಳಿ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ವಿ. ಆಮೇಲೆ ಏನು ಮಾಡಿದ್ದು, ತೀರ್ಮಾನ ಮಾಡ್ಕೊಂಬಂದು ಅವರಿಗೆ ಮತ್ತೆ ಬಂದು ಸಂಸಾರ ಮಾಡ್ತಾಯಿದ್ಲು. ಚೆನ್ನಾಗೇ ಇದ್ದರು. ಮತ್ತೆ ಬಂದು 2 ತಿಂಗಳಿದ್ರು. ಮತ್ತೆ ದೇವಸ್ಥಾನಕ್ಕೆ ಹೋದರು. ದೇವಸ್ಥಾನಕ್ಕೆ ಹೋಗಿ 2 ದಿನ ಇದ್ದರು. ಬಂದು 2 ವಾರ ಇದ್ದರು ಅಷ್ಟೇ ಸರ್. ಬಂದು 2 ದಿನ 2 ವಾರಲ್ಲಿ ಮತ್ತೆ ಒಂದು ವಾರಲ್ಲಿ ಮತ್ತೆ ಜಗಳ ಮಾಡ್ಕೊಂಡು ಮತ್ತೆ ಹೋದ್ರು ಸರ್. ಮತ್ತೆ ಹೋದ್ರು, ಬಂದೇ ಇಲ್ಲ ಅವಳು. ಮತ್ತೆ ಕರೆಯಕ್ಕೆ ಹೋಗಿದ್ದಾನೆ. ಮತ್ತೆ ನಿನ್ನೆ ಹೊಡೆದು ಕಳಿಸಿದ್ದಾರೆ ಸರ್ ನಮ್ಮ ಮಗನಿಗೆ. ನಿನ್ನೆ ಮನೆಯಲ್ಲೇ ಇದ್ದ ಸರ್ ಅವನು. ನಾನು 6:30 ಕೆಲಸ ಬಿಟ್ಟು ಬಂದಿದ್ದೆ. ಅಷ್ಟೊತ್ತಿಗೆ ಅವನು ಮನೆಗೆ ಬಂದಿದ್ದು. ನನ್ನ ಹತ್ರ ಮಾತಾಡ್ಸ್ಕೊಂಡು ಹೋಗಿರೋದು. ಅವನು ಏನು ಹೇಳಿಲ್ಲ ಸರ್. ಅವನು ಮೊಬೈಲು ಕೆಟ್ಟೋಗಿದಂತ ನಮ್ಮ ಸಣ್ಣ ಮಗ ಕೊಟ್ಟಿದ್ದು ರಿಪೇರಿಗೆ. ದುಡ್ಡು ಕೇಳ್ದ ನನ್ನ ಹತ್ರ. ನನ್ನ ದುಡ್ಡು ಇಲ್ಲಪ್ಪ, 2 ದಿವಸ ಬಿಟ್ಟು ಕೊಡ್ತೀನಿ ಅಂತ ಹೇಳಿದ್ಕೆ ಆಯ್ತಮ್ಮ ನಾನು ಹೋಗ್ತೀನಿ ಅಂತ ಸುಮ್ಮನೆ ಏನು ಮಾತಾಡಿಲ್ಲ. ಸುಮ್ಮನೆ ಸೈಲೆಂಟಾಗಿ ಹೋದ. ಏನು ಹೇಳಿಲ್ಲ ನನ್ನ ಹತ್ರ. ಅವ್ರು ಏನು ಹೇಳಿಲ್ಲ ಸರ್ ನನ್ನ ಹತ್ರ. ಅವನು ನಿನ್ನೆ ರಾತ್ರಿ ಅಲ್ಲೇ ನನಗೆ ಗೊತ್ತಿಲ್ಲ ಸರ್. ನಾನು ಮನೇಲೇ ಇದ್ದೆ. ನಮ್ಮ ಹುಡುಗರು ಯಾರೋ ಹೇಳಿದರು ನಮಗೆ, ಅಕ್ಕಪಕ್ಕ ಬಂದು ಜನ ಮೇಲೆ ನಿಮ್ಮ ಹುಡುಗನ ಹೊಡೆದು ಹಾಕಿದ್ದಾರೆ ಅಂತ ಹೇಳಿದರು. ಹೊಡೆದಿದ್ರಂತ ಯಾರು ಹೇಳಿಲ್ಲ ಸರ್ ನನಗೆ. ಅದೇ ಅವ್ರ ಎಂಟವ್ರ ಕಡೆನೇ ಹೊಡೆದು ಹಾಕಿದ್ರು ಅಂತ ಹೇಳಿದರು ಸರ್. ಗಾರೆ ಕೆಲಸ ಸರ್. 2 ವರ್ಷ ಆಯ್ತು ಸರ್. ಮಕ್ಕಳು ಒಂದು ಮಗು ಐತೆ. 1 ವರ್ಷ ಒಂದು 2 ತಿಂಗಳಾಗಿದೆ ಸರ್ ಮಗುವಿಗೆ. ನಮ್ಮ ಮನೇಲಿ 3 ತಿಂಗಳು ಇದ್ದಿದ್ದು ಸರ್ ಮದುವೆಗೆ. ಮತ್ತು ಆಮೇಲೆ ಅವಳು ಏನು ಮಾಡಿದ್ಳು, ಮತ್ತು ತಾಯಿ ಮನೆಗೆ ಹೋಗ್ಬಿಟ್ಲು. ಅವಳು ಹೋಗಿ 1 ವರ್ಷ ಇದ್ಲು ಅಲ್ಲೇ. ಇದ್ದಿದ್ಮೇಲೆ ಮತ್ತೆ ಯಾರಿಗೆ ಆಗಿದ್ಮೇಲೆ ಮತ್ತೆ ಬಂದ್ಲು. ಮಗು ಎತ್ಕೊಂಡು ಬಂದರು. ಮತ್ತು ಆಮೇಲೆ ಬೇರೆ ಮನೆ ನೋಡ್ಕೊಂಡು ಅವ್ರು ಬೇರೆ ಹೋಗ್ಬಿಟ್ರು ಸರ್. ಆಮೇಲೆ ನಾವು ಏನು ಮಾತಾಡಿಲ್ಲ. ಅವ್ರ ಮನೆ ನಾವು ಹೋಗೋದಿಲ್ಲ, ಮಾತಾಡ್ಸೋದಿಲ್ಲ ಸರ್. ಏನಂತ ಗೊತ್ತಿಲ್ಲ ಸರ್. ಗಂಡ ಹೆಂಡತಿ ಚೆನ್ನಾಗೇ ಇದ್ರು. ಅವರು ತಾಯಿ ಮತ್ತು ತಂದೆ ಮತ್ತೆ ಕೇಳ್ತಾಳೆ ಸರ್. ಅವಳು ನಮ್ಮ ಮತ್ತೆ ಯಾರ ಮತ್ತೆ ನಾವು ಮಾತಾಡಲ್ಲ. ನಮ್ಮ ಮತ್ತೆ ಬಂದರೆ ಕೇಳಿದ್ರೆ ನೀವು ಯಾಕೆ ಬಂದು ಮಾತಾಡ್ತೀರಂತ ನಮ್ಗೆ ಕೇಳ್ತಾಳೆ. ನಾವು ಅದಕ್ಕೆ ಅವ್ರ ಸುದ್ದಿಗೆ ಹೋಗಲ್ಲ. ಅವ್ರ ತಂದೆ ತಾಯಿ ಏನು ಹೇಳ್ತಾರೆ ಅದೇ ಮಾತು ಕೇಳ್ಕೊಂಡು ಅಲ್ಲಿ ಹೋಗ್ತಾಳೆ. ಅದೇ ಕೆಲಸ ಮಾಡಿ ಬರ್ತಾನಲ್ಲ, ಒಂದು ಚೂರು ಕುಡಿತಾನೆ ಅಂತ ಹೇಳಿ ಕೇಳಿದರೆ ಮತ್ತೆ ಬಟ್ಟೆ ಒಗೆಯಲ್ಲ. ಬಟ್ಟೆ ತಿಂಗ್ಳುಗಟ್ಟಲೆ ನೆನೆಸಿಡ್ತಾಳೆ, ಬಟ್ಟೆ ತೊಳೆಯಲ್ಲ. ಅದು ಕೇಳಕ್ಕೆ ಹೋದರೆ ಜಗಳ ಮಾಡ್ತಾಳಂತೆ. ತಾಳಿಯೆಲ್ಲ ಬಿಚ್ಚಿಟ್ಟು ಹೋಗ್ತಾಳಂತೆ. ಬಿಚ್ಚಿಟ್ಟು ಬಾ ಅಂತ ತಾಯಿ ಹೇಳ್ತಾಳೆ ಅಂತ ಹೇಳಿ ಬಿಚ್ಚಿಟ್ಟು ಹೋಗಿದ್ದಾಳೆ. ಬಿದ್ದಿದ್ದೆ ಅವನಿಗೆ. ನಮ್ಮ ಪಾಪ ನಡೆಯೋಕ್ಕಾಗಲ್ಲ. ನಾವು 3 ಮಕ್ಕಳು, ಗಂಡು ಮಕ್ಕಳು. ನಮ್ಮ 3 ಮನೆಯೂ ಯಾರು ಅಣ್ಣ ಹಾಕಲ್ಲ. ಪಾಪ ಇವನೇ ಆಗ್ತಾ ಇರೋದು. ನಮಗೆ ನ್ಯಾಯ ಬೇಕು ಸರ್. ನಮಗೆ ನಾವು ಬಡವ್ರು, ನಾವೇನೇ ಅಂತಿರೋ. ನಾವು ಶ್ರೀಮಂತರು ಇಲ್ಲ. ಕೂಲಿ ಮಾಡಿ ಕಷ್ಟಪಟ್ಟು ನಾವು ಜೀವನ ಮಾಡ್ತಾಯಿದ್ದೀವಿ. ನಮಗೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದ ಸರ್. ಅವನು ಬೇರೆ ಹೋದ್ರು ನಮ್ಮ ಅಪ್ಪ ಅಮ್ಮ ಅಂತ ಬಿಡಲ್ಲ ಸರ್. ಅವನು ನಾನೇ ಬೈತಿದ್ದೆ, ನಮಗೆ ನೋಡೋದು ಬೇಡ ಕಣೋ, ನೀನು ಹೆಂಡತಿ ಚೆನ್ನಾಗಿರಲಿ, ಮಕ್ಕಳು ಚೆನ್ನಾಗಿರಲಿ, ನೋಡ್ಕೊಳ್ಳೋ, ನಮಗೆ ಏನು ನೋಡೋದು ಬೇಡ, ನೀವು ಮಾತಾಡ್ಸೋಕೆ ಬರೋದು ಬೇಡ, ನೀವು ಚೆನ್ನಾಗಿರಲಿ ಅಂತ ಬೈದು ಕಳಿಸ್ತೀನಿ ನಾನು ಸರ್. ಅದು ನಿನ್ನೆ ಕೆಲಸದಿಂದ ಬಂದಿದ್ದೆ. ನಮ್ಮ ಪಕ್ಕದ ಮನೆಯವನೊಬ್ಬ ಫೋನ್ ಮಾಡಿದ್ದ, ಈ ಥರ ನಿಮ್ಮ ಅಣ್ಣಂಗೆ ಹೊಡಿತಾ ಇದ್ದಾರೆ ಕಣೋ, ಬಾರೋ ಬೇಗ ಅಂತ. ಸ್ಪಾಟಿಗೆ ಹೋದೆ. ನೋಡಿದ್ರೆ ಅಲ್ಲೇ APMC ತರಕಾರಿ ಮಾರ್ಕೆಟ್ ಇದೆಯಲ್ಲ, ಅಪೋಲೋ ಮೆಡಿಕಲ್ ಆಪೋಸಿಟಲ್ಲೇ ಕೆಳಗೆ ಹೊಡೆದಾಕಿದ್ರು. ಆಮೇಲೆ ನಾನು ಎತ್ತಿ ಆಟೋ ಕಳಿಸಿ ಆಮೇಲೆ ನಮ್ಮ ಮೆಗನ್ ಆಸ್ಪತ್ರೆ ಕರ್ಕೊಂಬಂದಿದ್ದೆ ಸರ್. ಆಮೇಲೆ ಇಲ್ಲಿ ಅಡ್ಮಿಟ್ ಮಾಡಿದ್ಮೇಲೆ ಜೀವ ಹೋಯ್ತು ಅಂದರು. ಆಮೇಲೆ ಸ್ಟೇಷನಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು FIR ಮಾಡಿಸಿದ್ದು. ಅದೇ ಅವ್ರ ಮನೆ ಕಾರಣಕ್ಕೆ ಫಸ್ಟೇ 1 ವಾರದ ಮುಂಚೆ ಹೊಡೆದು ಕಳಿಸಿದ್ರು. ಮೆಗನ್ ಆಸ್ಪತ್ರೆ ಕರ್ಕೊಂಬಂದಿದ್ದೆ, ಕಾಲು ಹೊಡ್ತಾ ಬಿದ್ದಿತ್ತು ಅಂತ. ಬಂದು ಇದು ಬ್ಯಾಂಡೇಜ್ ಎಲ್ಲ ಹಾಕ್ಸ್ಕೊಂಡು ಹೋಗಿದ್ದೆ. ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಕೊಂಡು ಎಕ್ಸ್ರೇ ಮಾಡಿ ಮತ್ತೆ ಶುಕ್ರವಾರ ಬಂದು ಬ್ಯಾಂಡೇಜ್ ಎಲ್ಲ ಬಿಚ್ಚಿಸ್ಕೊಂಡು ಹೋಗಿದ್ದೆ. ಬಿಚ್ಚಿಸ್ಕೊಂಡು ಹೋದ್ಮೇಲೆ ಮಂಗಳವಾರದಿಂದ ಕೆಲಸಕ್ಕೆ ಹೋಗ್ತೀನಿ ಅಂದಿದ್ದ.
ಇವತ್ತಿಂದ ಹೋಗ್ತೀನಿ ಅಂದಿದ್ದ. ಆಮೇಲೆ ನಿನ್ನೆ ನೋಡಿದ್ರೆ ಈ ಥರ ಆಗಿದೆ ಸರ್. ವಿನೋಬ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಮರ್ಡರ್ ಪ್ರಕರಣ ದಾಖಲಾಗಿದೆ. ಅರುಣ್ ಅನ್ನೋ ಒಬ್ಬ ವ್ಯಕ್ತಿ, ಸುಮಾರು 26 ವಯಸ್ಸು ಆತಂದು. ಆತ ಕೊಲೆ ಆಗಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾನೆ. ಆತನ ಹೆಂಡತಿಯ ಸೋದರ ಮಾವ ಮತ್ತು ಅವನ ಇಬ್ಬರು ಸ್ನೇಹಿತರು ಸೇರಿಕೊಂಡು ಈ ಕೊಲೆ ಮಾಡಿದ್ದಾರೆ. ನಿನ್ನೆ ಸಂಜೆ ಸುಮಾರು 8-8:30 ಅಷ್ಟೊತ್ತಿಗೆ ಈತ ವಿನೋಬ್ ನಗರ ಒಂದು ಅಂಗಡಿ ಮುಂದೆಗಡೆ ಬಂದು 2 ವೀಲರ್ನಲ್ಲಿ ನಿಂತ್ಕೊಂಡಿರ್ತಾನೆ. ಆವಾಗ ಇವರು 3 ಜನ ಬಂದು ರಾಡನ್ನು ಮುಂಚೆನೇ ತೊಗೊಂಡು ಬಂದಿರ್ತಾರೆ. ಅದನ್ನು ತೊಗೊಂಡು ಬಂದು ಹಲ್ಲೆ ಮಾಡಿ ಆನಂತರ ಆಸ್ಪತ್ರೆಗೆ ಸೇರಿಸಿದಾಗ ಆತ ಬ್ರಾಡ್ ಡೆಡ್ ಅಂತಂದು ಆಗಿರ್ತಾನೆ. ಸೊ ಇವರಲ್ಲಿ ಸ್ವಲ್ಪ ವೈಯಕ್ತಿಕ ಸಮಸ್ಯೆ ಇದೆ. ಆತನಿಗೂ ಮತ್ತು ಆತನ ಹೆಂಡತಿಗೂ ಕೂಡ ಸ್ವಲ್ಪ ಸಾಕಷ್ಟು ವರ್ಷಗಳಿಂದ ಭಿನ್ನಾಭಿಪ್ರಾಯಗಳು ಇರ್ತವೆ. ಆಮೇಲೆ ಈತ ಕುಡಿದು ಗಲಾಟೆ ಮಾಡ್ತಾನೆ ಅಂತಂದು ಕೂಡ ಸಾಕಷ್ಟು ಬಾರಿ ಗಲಾಟೆಗಳು ಕೂಡ ಆಗಿರುತ್ತೆ. ಮತ್ತು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿಕೊಂಡು ಅದನ್ನು ರಿಸಾಲ್ವ್ ಮಾಡಲಿಕ್ಕೂ ಕೂಡ ಪ್ರಯತ್ನ ಮಾಡಿರ್ತಾರೆ. ಸೊ ಅದರ ಒಂದು ಮುಂದುವರಿದ ಭಾಗವಾಗಿ ಈ ಕೊಲೆ ನಡೆದಿದೆ. ಸರಿನಾ? ಹಾಂ, ಒಂದು 4 to 5 ಇಯರ್ಸ್ ಆಗಿದೆ. ಒಂದು ಸಣ್ಣ ಮಗು ಕೂಡ ಇದೆ. ಸರಿನಾ? ಯಾರ್ದು ಹೇಳ್ತೀನಿ, ಡೀಟೇಲ್ಸ್ ಹೇಳ್ತೀನಿ. ಅವ್ರನ್ನ ಒಂದು 3 ತಂಡ ಮಾಡಿದ್ದೀವಿ. ಎಲ್ಲಿದ್ದಾರೆ ಅಂತಂದು ಮಾಹಿತಿ ಇದೆ. ಹೋಗಿ ಸೆಕ್ಯೂರ್ ಮಾಡ್ತೀವಿ. ಸೆಕ್ಯೂರ್ ಮಾಡಿದ ನಂತರ ನಾನು ಡೀಟೇಲ್ಸ್ ತಿಳಿಸ್ತೀನಿ. ಏನು